ಈಗ ಬೆಳಿಗ್ಗೆ ಮುಖ್ಯಮಂತ್ರಿಗಳು ನಮ್ಮನ್ನೆಲ್ಲ ಕೂಡ ತಿಂಡಿ ಕರೆದಿದ್ರು. ಮಂತ್ರಿಮಂಡಲದ ಎಲ್ಲ ಸದಸ್ಯರು ಕೂಡ ಬಂದಿದ್ದರು. ಬಂದು ಮತ್ತು ತಿಂಡಿ ಎಲ್ಲ ಮುಗಿದ ಮೇಲೆ ಆಮೇಲೆ ಅವ್ರ ನಿರ್ಧಾರವನ್ನು ಹೇಳಿದರು. ಥರ ಹೈಕಮಾಂಡ್ ನಿರ್ದೇಶನಂತೆ ರಾಜೀನಾಮೆ ಕೊಡ್ತಾ ಇದ್ದೀನಿ, ಮತ್ತು ಮುಂದಕ್ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿಯಾಗಿ ಮಾಡ್ತೀವಿ ಅಂತ ಹೇಳಿದ್ರೆ ಅದಕ್ಕೂ ನನ್ನ ಒಪ್ಪಿಗೆ ಇದೆ ಅಂತ ಅವರು ಹೇಳಿದರು. ಆಮೇಲೆ ಸುಮಾರು 8 ವರ್ಷಗಳ ಕಾಲ ಅವರು ನಮ್ಮ ವಿಪಕ್ಷದ ನಾಯಕರಾಗಿದ್ದರು. 8 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿದ್ದರು. ಸುಮಾರು 16 ವರ್ಷಗಳ ಕಾಲ ನಮ್ಮ ನಾಯಕರಾಗಿ ಕೆಲಸ ಮಾಡಿದಂಥವರು. ಮತ್ತು ಅವರು ಕೂಡ ಮುಂದಕ್ಕೆ 28ಕ್ಕೆ ಮತ್ತೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕು, ಆ ದಿಕ್ಕಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡೋಣ ಅಂತ ಸಿದ್ದರಾಮಯ್ಯನವರು ಹೇಳಿ, ಮತ್ತು ಎಲ್ರಿಗೂ ಕೂಡ ನಮ್ಮ ಸಚಿವ ಸಂಪುಟದ ಎಲ್ಲ ಸದಸ್ಯರಿಗೆ ಧನ್ಯವಾದಗಳು ಹೇಳಿದರು. ಅದೇ ರೀತಿ ಸಚಿವ ಸಂಪುಟದ ಅನೇಕ ಸದಸ್ಯರು ಅವರಿಗೆ ಧನ್ಯವಾದಗಳು ಹೇಳಿದರು. ಈಗ ಬೆಳಿಗ್ಗೆ ಮುಖ್ಯಮಂತ್ರಿಗಳು ನಮ್ಮನ್ನೆಲ್ಲ ಕೂಡ ತಿಂಡಿ ಕರೆದಿದ್ರು. ಮಂತ್ರಿಮಂಡಲದ ಎಲ್ಲ ಸದಸ್ಯರು ಕೂಡ ಬಂದಿದ್ದರು. ಬಂದು ಮತ್ತು ತಿಂಡಿ ಎಲ್ಲ ಮುಗಿದ ಮೇಲೆ ಆಮೇಲೆ ಅವ್ರ ನಿರ್ಧಾರವನ್ನು ಹೇಳಿದರು. ಥರ ಹೈಕಮಾಂಡ್ ನಿರ್ದೇಶನಂತೆ ರಾಜೀನಾಮೆ ಕೊಡ್ತಾ ಇದ್ದೀನಿ, ಮತ್ತು ಮುಂದಕ್ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿಯಾಗಿ ಮಾಡ್ತೀವಿ ಅಂತ ಹೇಳಿದ್ರೆ ಅದಕ್ಕೂ ನನ್ನ ಒಪ್ಪಿಗೆ ಇದೆ ಅಂತ ಅವರು ಹೇಳಿದರು. ಆಮೇಲೆ ಸುಮಾರು 8 ವರ್ಷಗಳ ಕಾಲ ಅವರು ನಮ್ಮ ವಿಪಕ್ಷದ ನಾಯಕರಾಗಿದ್ದರು. 8 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿದ್ದರು. ಸುಮಾರು 16 ವರ್ಷಗಳ ಕಾಲ ನಮ್ಮ ನಾಯಕರಾಗಿ ಕೆಲಸ ಮಾಡಿದಂಥವರು. ಮತ್ತು ಅವರು ಕೂಡ ಮುಂದಕ್ಕೆ 28ಕ್ಕೆ ಮತ್ತೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕು, ಆ ದಿಕ್ಕಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡೋಣ ಅಂತ ಸಿದ್ದರಾಮಯ್ಯನವರು ಹೇಳಿ, ಮತ್ತು ಎಲ್ರಿಗೂ ಕೂಡ ನಮ್ಮ ಸಚಿವ ಸಂಪುಟದ ಎಲ್ಲ ಸದಸ್ಯರಿಗೆ ಧನ್ಯವಾದಗಳು ಹೇಳಿದರು. ಅದೇ ರೀತಿ ಸಚಿವ ಸಂಪುಟದ ಅನೇಕ ಸದಸ್ಯರು ಅವರಿಗೆ ಧನ್ಯವಾದಗಳು ಹೇಳಿದರು. ಈಗ ಬೆಳಿಗ್ಗೆ ಮುಖ್ಯಮಂತ್ರಿಗಳು ನಮ್ಮನ್ನೆಲ್ಲ ಕೂಡ ತಿಂಡಿ ಕರೆದಿದ್ರು. ಮಂತ್ರಿಮಂಡಲದ ಎಲ್ಲ ಸದಸ್ಯರು ಕೂಡ ಬಂದಿದ್ದರು. ಬಂದು ಮತ್ತು ತಿಂಡಿ ಎಲ್ಲ ಮುಗಿದ ಮೇಲೆ ಆಮೇಲೆ ಅವ್ರ ನಿರ್ಧಾರವನ್ನು ಹೇಳಿದರು. ಥರ ಹೈಕಮಾಂಡ್ ನಿರ್ದೇಶನಂತೆ ರಾಜೀನಾಮೆ ಕೊಡ್ತಾ ಇದ್ದೀನಿ, ಮತ್ತು ಮುಂದಕ್ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿಯಾಗಿ ಮಾಡ್ತೀವಿ ಅಂತ ಹೇಳಿದ್ರೆ ಅದಕ್ಕೂ ನನ್ನ ಒಪ್ಪಿಗೆ ಇದೆ ಅಂತ ಅವರು ಹೇಳಿದರು. ಆಮೇಲೆ ಸುಮಾರು 8 ವರ್ಷಗಳ ಕಾಲ ಅವರು ನಮ್ಮ ವಿಪಕ್ಷದ ನಾಯಕರಾಗಿದ್ದರು. 8 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿದ್ದರು. ಸುಮಾರು 16 ವರ್ಷಗಳ ಕಾಲ ನಮ್ಮ ನಾಯಕರಾಗಿ ಕೆಲಸ ಮಾಡಿದಂಥವರು. ಮತ್ತು ಅವರು ಕೂಡ ಮುಂದಕ್ಕೆ 28ಕ್ಕೆ ಮತ್ತೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕು, ಆ ದಿಕ್ಕಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡೋಣ ಅಂತ ಸಿದ್ದರಾಮಯ್ಯನವರು ಹೇಳಿ, ಮತ್ತು ಎಲ್ರಿಗೂ ಕೂಡ ನಮ್ಮ ಸಚಿವ ಸಂಪುಟದ ಎಲ್ಲ ಸದಸ್ಯರಿಗೆ ಧನ್ಯವಾದಗಳು ಹೇಳಿದರು. ಅದೇ ರೀತಿ ಸಚಿವ ಸಂಪುಟದ ಅನೇಕ ಸದಸ್ಯರು ಅವರಿಗೆ ಧನ್ಯವಾದಗಳು ಹೇಳಿದರು.